ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನು ಅಂತ ಆಲ್ರೆಡಿ ತಮ್ಲೈನಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ. ಮದುವೆ ಮನೆಗೆ ಹೋಗ್ಬೇಕಾದ್ರೆ ಯಾವ ರೀತಿ ನಾವು ಒಂದು ಬ್ಯಾಗ್ನ ಪ್ಯಾಕ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಾಮನಾಗಿ ನಾವು ಯಾವುದಾದ್ರೂ ಒಂದು ಮದುವೆಗೆ ಹೋಗ್ತೀವಿ, ರಿಲೇಟಿವ್ಸ್ ಮದುವೆಗೆ ಹೋಗ್ತೀವಿ ಅಂದಾಗ 2 to 3 ಡೇಸ್ ನಾವು ಅಲ್ಲೇ ಇರಬೇಕು ಆಗುತ್ತೆ ಅಂದಾಗ ನಮ್ಮ ಲಗೇಜ್ ಬ್ಯಾಗ್ನ ಯಾವ ಥರ ಪ್ಯಾಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಕೆಲವೊಂದಿಷ್ಟು ಸಣ್ಣ ಸಣ್ಣ ಟಿಪ್ಸ್ ಜೊತೆಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೆಲ್ಲ ವಸ್ತುಗಳು ಇರಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಕೊನೆವರೆಗೂ ವಿಡಿಯೋ ನೋಡಿ. ಬನ್ನಿ. ಆಲ್ರೆಡಿ ಇಲ್ಲಿ ನೋಡ್ತಾ ಇರೋ ಹಾಗೆ ನೋಡ್ಬೋದು, ನಾನು ಇದೆಲ್ಲ ಕೆಲವೊಂದೆಲ್ಲ ಐಟಮ್ಸ್ಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಒಂದೊಂದು ಏನೇನು ಪೌಚ್ಗಳಲ್ಲಿ ಏನೇನಿದೆ, ಯಾವ ರೀತಿಯ ನಾವು ಒಂದು ಸೂಟ್ ಕೇಸಲ್ಲಿ ಎಲ್ಲ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇಲ್ಲಿ ನಾನು ಕೆಲವೊಂದಿಷ್ಟು ಪೌಚ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೌಚ್ಗಳಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ. ನನ್ನ ಹತ್ರ ಈ ಥರ ಪೌಚ್ಗಳು 3 ಇದೆ. ಒಂದು ಚಿಕ್ಕದು, ಒಂದು ದೊಡ್ಡದು, ಒಂದು ಇನ್ನೊಂದು ಚೂರು ದೊಡ್ಡದು. ಈ ಥರ ಪೌಚ್ 3 ಇದೆ. ಈ 3ರಲ್ಲೂ ಏನೇನೆಲ್ಲ ನಾನು ಇಟ್ಟಿದ್ದೀನಿ, ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲನೇದು ಒಂದು ಚಿಕ್ಕ ಪೌಚಲ್ಲಿ ನಾನು ಸ್ಯಾನಿಟರಿ ಪೌಚ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಸ್ಯಾನಿಟರಿ ಪೌಚ್ ಅಂದರೆ ನಾವು ಬಳಸೋ ಅಂಥ ಕೆಲವೊಂದಿಷ್ಟು ಸಣ್ಣ ಸಣ್ಣ ಐಟಮ್ಸ್ಗಳನ್ನ ಇದರಲ್ಲಿ ಇಟ್ಟಿದ್ದೀನಿ. ಅದನ್ನು ತೋರಿಸ್ತಾ ಹೋಗ್ತೀನಿ. ಮೊದಲನೇದು ಬಂದ್ಬಿಟ್ಟು ಫೇಸ್ ವಾಶ್. ನಾವು ಎಲ್ಲಾದರೂ ಹೋಗ್ಬೇಕಾದ್ರೂ ಫೇಸ್ ವಾಶ್ನ ತೊಗೊಂಡೋಗಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು. ನೆಕ್ಸ್ಟ್ ಬಂದು ಈ ಥರ ಪೇಸ್ಟು ಮತ್ತು ಬ್ರಷ್ ಅಂತೂ ಇರಲೇಬೇಕು. ಹಾಗಾಗಿ ಒಂದು ಚಿಕ್ಕ ಪೇಸ್ಟು ಹಾಗೆ ಒಂದು ಬ್ರಷನ್ನು ತೊಗೊಳ್ಳಿ. ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿದ್ದಾರೆ ಅಂದರೆ ಅವರು ಬಳಸುವಂಥ ಸೋಪು ಹಾಗೆ ಶಾಂಪೂಸ್ಗಳನ್ನ ತೊಗೊಂಡೋಗಿ ಮರೀದಂಗೆ ತೊಗೊಂಡೋಗಿ, ಅದರಲ್ಲೂ ಅಮ್ಮಂದಿರಿಗೆ ಹೇಳೋ ಹಾಗೆ ಇಲ್ಲ, ಅವ್ರಿಗೆ ಮಕ್ಳಿಗೆ ಏನೇನು ಬೇಕೋ ಅದನ್ನು ಫಸ್ಟ್ ಅವ್ರು ಎತ್ತಿಟ್ಕೊಂಡ್ಬಿಟ್ಟಿರ್ತಾರೆ. ಅದಂತೂ ನಿಜನೇ ಅಲ್ವಾ? ಸೊ ನಾನು ಮಗುಗೆ ಏನೇನು ಬೇಕು ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಿ. ಈ ಥರ ಅಂದರೆ ಪಾಪುಗೆ ಶಾಂಪೂ ಆಗಿರ್ಬೋದು, ಅವನು ಬ್ರಷ್, ಅವನ ಸೋಪ್ ಎಲ್ಲ ಸಪ್ರೇಟಾಗಿರುತ್ತೆ. ನೆಕ್ಸ್ಟ್ ಬಂದು ಒಂದು ಕೊಕೊನೆಟ್ ಆಯಿಲ್. ಇದು 10 ರೂಪಾಯಿದು. ಇದು ಯಾಕಪ್ಪ ಅಂತ ಅಂದರೆ, ನಾವು ಇವಾಗ ಒಂದು ಮದುವೆಗೆ ಹೋಗಿರ್ತೀವಿ, ಒಂದು ಫಂಕ್ಷನ್ಗೆ ಹೋಗಿರ್ತೀವಿ ಅಂದರೆ ಅಲ್ಲಿ ರಿಸೆಪ್ಷನ್, ದಾರಿ, ಈ ಥರದ್ದೆಲ್ಲ ಒಂದೊಂದು ಫಂಕ್ಷನ್ಸ್, ಹಲ್ದಿ ಫಂಕ್ಷನ್ಸ್ ಎಲ್ಲ ಇರುತ್ತೆ. ನಾವು ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ರು ನಮ್ಗೆ ಅದು ರಿಮೂವ್ ಮಾಡೋಕ್ಕೋಸ್ಕರ ಆದರೂ ಈ ಕೊಕೊನಟ್ ಆಯಿಲ್ ಬೇಕು. ನೀವು ಯಾವುದಾದ್ರು ಈ ಥರ ಕ್ರೀಮ್ಗಳನ್ನೆಲ್ಲ ತೊಗೊಂಡು ಹೋಗೋದಕ್ಕಿಂತ ಬೆಸ್ಟ್ ಆಪ್ಷನ್ ಅಂದರೆ ಕೊಕೊನಟ್ ಆಯಿಲು. ಕೊಕೊನಟ್ ಆಯಿಲು ಜಲ್ದಿ ಹೋಗ್ಬಿಡುತ್ತೆ. ನಾವು ಕಣ್ಕಪ್ ಹಾಕಿದ್ರು ಜಲ್ದಿ ಹೋಗ್ಬಿಡುತ್ತೆ. ಜಸ್ಟ್ ಒಂದೇ ಸತಿಗೆ ಹೋಗುತ್ತೆ. ಹಾಗಾಗಿ ಈ ಥರ ಚಿಕ್ಕದೊಂದು ಕೊಕೊನಟ್ ಬಾಟಲ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ವೆಟ್ ಟಿಶ್ಯೂ ಅಷ್ಟೇ. ನಮಗೆ ಕೆಲವು ಸತಿ ಮೇಕಪ್ ರಿಮೂವ್ ಮಾಡೋದಕ್ಕಾಗಿರ್ಬೋದು, ಕೆಲವು ಸತಿ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಕೆಲವು ಸತಿ ಏನಾದರೂ ಆದಾಗ ಒರೆಸ್ಕೊಳ್ಳೋಕ್ಕೆ ಬಳಸ್ಕೊತೀವಿ. ನೀವು ತೊಗೊಬೋದು, ಚಿಕ್ಕದಾಗಿ ಇರುತ್ತೆ, ನಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ನಮಗೆ ಅಂತ ಹೇಳ್ಬಿಟ್ಟು ಸ್ಯಾನಿಟರಿ ಪ್ಯಾಡ್ಸನ್ನು 1-2-3 ಎತ್ತಿಟ್ಕೊಳ್ಳಿ. ಯಾಕಂದರೆ ಹೇಳೋದಕ್ಕಾಗಲ್ಲ, ಎಮರ್ಜೆನ್ಸಿಗಾದರೂ ಬೇಕಾಗ್ಬಿಡುತ್ತೆ, ಯಾವ ಟೈಮಲ್ಲಿ ಅಂತ ಗೊತ್ತಾಗಲ್ಲ ಅಲ್ವಾ? ಹಾಗಾಗಿ 1-2 ಇಟ್ಕೊಳ್ಳಿ ಸಾಕು. ನಿಮಗೆ ಕನ್ಫರ್ಮ್ ಇರುತ್ತೆ ಆಗಲ್ಲ ಅಂತ, ಆದರೂ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು 2 ಪ್ಯಾಡ್ಸ್ಗಳನ್ನ ಇಟ್ಕೊಳ್ಳಿ. ಆನಂತರ ನಾನಿಲ್ಲಿ ಡ್ರೈ ಟಿಶ್ಯೂಗಳನ್ನ ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಒಂದು 8-10 ತೊಗೊಂಡಿದ್ದೀನಿ. ಡ್ರೈ ಟಿಶ್ಯೂಸ್ ಕೆಲವು ಸತಿ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಕೈ ಒರೆಸ್ಕೊಳ್ಳೋದಕ್ಕೆಲ್ಲ ಬೇಕಾಗುತ್ತೆ. ವೆಟ್ ಟಿಶ್ಯೂನ ವೇಸ್ಟ್ ಮಾಡೋ ಬದಲು ಡ್ರೈ ಟಿಶ್ಯೂ ತೊಗೊಂಡ್ರೆ ನಮಗೆ ಬೆಸ್ಟ್ ಆಗುತ್ತೆ. ಹಾಗಾಗಿ ಒಳಗೊಂದು ಡ್ರೈ ಟಿಶ್ಯೂನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ನಾನು ಈ ಥರ ಒಂದು ಸ್ಯಾನಿಟರಿ ಪೌಚ್ ಆಗಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ತೊಗೊಂಡಿದ್ದೀನಿ. ಸೆಕೆಂಡ್ ಪೌಚ್ ಒಂದು ಅದನ್ನು ಕರೆಕ್ಟಾಗಿ ಜಿಪ್ ಹಾಕೋಕ್ಕೆ ಆಗಿಲ್ಲ, ಆಮೇಲೆ ನೀಟಾಗಿ ಜೋಡಿಸಿ ಹಾಕ್ಕೊಬೇಕು. ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಈ ಪೌಚ್ ಒಳಗೆ ನಾನು ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಇಟ್ಟಿದ್ದೀನಿ. ಒಂದು ಸ್ಕಿನ್ ಕೇರ್ ಆಗಿರ್ಬೋದು, ನಾವು ಮದುವೆಗೆ ಮಾಡ್ಕೊಳ್ಳೋಂಥ ಮೇಕಪ್ ಪ್ರಾಡಕ್ಟ್ಸ್ಗಳು ಎಲ್ಲನೂ ನಾನು ಈ ಒಂದು ಪೌಚಲ್ಲೇ ಇಟ್ಬಿಟ್ಟಿದ್ದೀನಿ. ಸಾಕಾಗುತ್ತೆ, ಯಾಕಂದರೆ 3-4 ದಿವಸ ಹೋಗೋದಕ್ಕಲ್ವಾ. ಅಂದರೆ ನಾವು ನಮ್ಮ ಹತ್ರ ಎಷ್ಟೇ ದೊಡ್ಡ ಪ್ರಾಡಕ್ಟ್ಸ್ಗಳಿದ್ರು ಆ ಟೈಮ್ಗೆ ನಮ್ಗೆ ಯಾವ ಥರ ಬೇಕು ಆದಷ್ಟು ಚಿಕ್ಕ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡೋಗೋದಕ್ಕೆ ಟ್ರೈ ಮಾಡಿ. ತುಂಬ ಭಾರ ಆದರೂ ನಮಗೆ ಕಷ್ಟ. ಹಾಗಾಗಿ ಆದಷ್ಟು ಚಿಕ್ಕ ಪ್ರಾಡಕ್ಟ್ಸ್ಗಳು ನಿಮ್ಮ ಹತ್ರ ಇರುವಂಥದ್ದನ್ನ ಚೂಸ್ ಮಾಡಿ ಈ ಥರ ಒಂದು ಬಾಕ್ಸ್ ಒಳಗೆ ಹಾಕ್ಕೊಂಡು ನೀವು ತೊಗೊಂಡೋಗಿ. ನಾನು ಒಂದೊಂದೇ ಹೇಳ್ತೀನಿ ಏನೇನಿದೆ ಅಂತ. ಮೊದಲನೇದಾಗಿ ಬಂದುಬಿಟ್ಟು ಮೇಕಪ್ ಬ್ರಷಸ್ನ ನಾನು ಏನೇನಿಗೆ ಬೇಕು ಅಷ್ಟಕ್ಕೆ ಮಾತ್ರ ಈ ಥರ ಒಂದು ಪೌಚಲ್ಲಿ ಹಾಕಿ ತೊಗೊಂಡಿದ್ದೀನಿ. ತೋರಿಸ್ತೀನಿ. ಸೊ ಒಂದು ಬ್ಲೆಂಡರ್ ತೊಗೊಂಡಿದ್ದೀನಿ. ಹಾಗೆ ಮೇಕಪ್ ಬ್ರಷಸ್, ನನಗೆ ಐ ಮೇಕಪ್ ಆಗಿರ್ಬೋದು, ಪೌಡ್ರ್ ಫಿಕ್ಸಿಂಗ್ ಆಗಿರ್ಬೋದು, ಆಮೇಲೆ ಕಾಂಟೋರ್ ಮಾಡೋದಕ್ಕೆ, ಹಾಗೆ ಐ ಮೇಕಪ್ಗೆ ಅಂತ ಹೇಳ್ಬಿಟ್ಟು ಬ್ರಷ್ ತೊಗೊಂಡಿದ್ದೀನಿ. ಇಷ್ಟು ಮಾತ್ರ ನಾನು ಬ್ರಷಸ್ ತೊಗೊಂಡಿದ್ದೀನಿ, ಜಾಸ್ತಿನ ತೊಗೊಂಡಿಲ್ಲ. ಫೌಂಡೇಶನ್ ನಾವು ಇದರಲ್ಲೇ ಬ್ಲೆಂಡ್ ಮಾಡ್ಕೊಬೋದು. ಸೊ ಪೌಡರ್ ಹಾಕೋಕ್ಕೆ ಹಾಗೆ ಐ ಮೇಕಪ್ಗೆ 3 ಬ್ರಷ್ ತೊಗೊಂಡಿದ್ದೀನಿ. ಹಾಗೆ ಐಲೈಟರ್ ಹಾಗೆ ಬ್ಲಷ್ ಯೂಸ್ ಮಾಡೋಕ್ಕೆ ಫ್ಯಾನ್ ಬ್ರಷ್ ತೊಗೊಂಡಿದ್ದೀನಿ.
ಒಂದು ಎಕ್ಸ್ಟ್ರಾ ಪೌಡರ್ ಬ್ರಷ್ನ ತೊಗೊಂಡಿದ್ದೀನಿ. ಈ ಪೌಚಲ್ಲಿ ಇಷ್ಟು ಚಿಕ್ಕದಾಗಿರುವಂಥ ಮೇಕಪ್ ಬ್ರಷಸ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಎಲ್ಲೂ ಹೋಗಲ್ಲ, ಒಂದೇ ಕಡೆ ಇರುತ್ತೆ ಈ ಪೌಚ್ ಒಳಗೆ. ನೆಕ್ಸ್ಟ್ ಬಂದು ನಾನು ಯೂಸ್ ಮಾಡುವಂಥ ಟೋನರ್. ಹಾಗೆ ಇವಾಗೆಲ್ಲ ತುಂಬ ಬಿಸಿಲಿರೋದ್ರಿಂದ ಮಸ್ಟ್ ಆ್ಯಂಡ್ ಶುಡ್ ನಾವು ಸನ್ಸ್ಕ್ರೀನ್ನ ಬಳಸಬೇಕು. ಸೊ ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ, ಅದ್ರ ಜೊತೆ ನಿವಿಯಾ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ಸೊ ಹಾಗೆ ಬಾಡಿ ಲೋಷನ್ ಕೂಡ ತೊಗೊಳ್ಳಿ, ಆದಷ್ಟು ಚಿಕ್ಕದು ತೊಗೊಳ್ಳಿ, ಈ ಥರ ಚಿಕ್ಕದು ಬರುತ್ತೆ, ಚಿಕ್ಕದನ್ನೇ ತೊಗೊಳ್ಳಿ, ಯಾಕಂದರೆ ಆ ಬಾಕ್ಸ್ ಒಳಗೂ ಕೂಡ ಹಿಡಿಯುತ್ತೆ. ಹಾಗಾಗಿ ನಿವಿಯಾದು ನಿಮಗೆ ಬಾಡಿ ಲೋಷನ್ ಸಿಗುತ್ತೆ. ಈ ಸಮ್ಮರೆಲ್ಲ ಆದರೆ, ಮದುವೆಗಳಾಗಿದ್ದರೆ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಬಾಡಿ ಲೋಷನ್ ತೊಗೊಂಡೋಗಿ. ಆನಂತರ ಹೇರ್ ಸಿರಮ್ನ ತೊಗೊಂಡಿದ್ದೀನಿ. ಹೇರ್ ಸಿರಮ್ ನಾವು ಹೇರ್ ವಾಶ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಾವು ಕೂದಲು ಆರಿಸ್ಬೇಕು ಅಂದರೆ ಸ್ವಲ್ಪ ಹೇರ್ ಸಿರಮ್ನ ಹಾಕ್ಕೊಂಡು ಆರಿಸ್ಬೋದು. ಬಂದು ಈ ಒಂದು ಕಾಂಟೋರ್ ಪ್ಯಾಲೆಟ್ ಅಂದರೆ ಕನ್ಸಿಲರ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ಕಾಂಟೋರ್, ಕಲರ್ ಕರೆಕ್ಟರ್ ನಾವು ಕಂಪ್ಲೀಟ್ ಒಂದು ಮೇಕಪ್ನ ಮಾಡ್ಕೊಬೋದು. ಹಾಗಾಗಿ ಈ ಒಂದು ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಐ ಮೇಕಪ್ಗೆ ನಾನು ಈ ಒಂದು ಪುಟ್ಟ ಐ ಶ್ಯಾಡೋ ಪ್ಯಾಲೆಟ್ನ ತೊಗೊಂಡಿದ್ದೀನಿ, ಸಾಕಾಗತ್ತೆ. ಈ ಒಂದು ಚಿಕ್ಕ ಪ್ಯಾಲೆಟ್ ಅಂದರೆ ನೀವು ಏನು ಡ್ರೆಸ್ ಹಾಕ್ತೀರಾ, ಏನು ಸ್ಯಾರಿ ಹಾಕ್ತೀರಾ ಅಲ್ವಾ, ಅದಕ್ಕೆ ಮ್ಯಾಚ್ ಆಗುವಂಥ ಐ ಶ್ಯಾಡೋಸ್ ಇದರಲ್ಲಿದ್ದರೆ ಇದೊಂದನ್ನು ತೊಗೊಳ್ಳಿ, ಇಲ್ಲಾಂದರೆ ಬೇರೆದ್ರಲ್ಲಿ ಯಾವುದಾದ್ರು ಇದ್ದರೆ ಅದು ಒಂದನ್ನು ಮಾತ್ರ ತೊಗೊಳ್ಳಿ. ಸೊ ನನಗೆ ಇದರಲ್ಲಿ ನಾನು ಹಾಕೊಳ್ಳುವಂಥ ಬಟ್ಟೆಗಳ ಒಂದು ಕಲರ್ಸ್ ಇದರಲ್ಲಿದೆ, ಹಾಗಾಗಿ ಈ ಒಂದು ಐ ಶ್ಯಾಡೋ ಪ್ಯಾಲೆಟ್ನ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಈ ಒಂದು ಪ್ಯಾಲೆಟಲ್ಲಿ ನನಗೆ ಹೈಲೈಟರ್ ಮತ್ತು ಬ್ಲಷ್ ಎರಡೂ ಇದೆ, ಹಾಗಾಗಿ ಈ ಒಂದು ಪ್ಯಾಲೆಟ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಲೂಸ್ ಪೌಡರ್. ಇದು ಲೂಸ್ ಪೌಡರ್ ಬೇಕಾಗುತ್ತಲ್ಲ ಮೇಕಪ್ ಫಿಟ್ ಮಾಡೋಕ್ಕೆ, ಹಾಗಾಗಿ. ಆನಂತರ ಸಿರಮ್ ತೋರಿಸ್ಲಿಲ್ಲ, ಸೊ ಸಿರಮ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಪ್ರೈಮರ್, ಒಂದು ಕನ್ಸೀಲರ್, ಆನಂತರ ಈ ಥರ ಒಂದು ಬಾಚಣಿಗೆಗಳು ಸಣ್ಣದು ತೊಗೊಂಡಿದ್ದೀನಿ, ಒಂದು 2-3 ತೊಗೊಂಡಿದ್ದೀನಿ. ಇದು ಹೇರ್ ಸ್ಟೈಲ್ ಮಾಡೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಆನಂತರ ಐಲೈನರ್ ಹಾಗೆ ಐಬ್ರೋ ಫಿಲ್ಲಿಂಗ್ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ಗಳನ್ನ ತೊಗೊಂಡಿದ್ದೀನಿ, ಒಂದು 2-3 ಲಿಪ್ಸ್ಟಿಕ್, ನಿಮ್ಗೆ ಯಾವುದು ಲಿಪ್ಸ್ಟಿಕ್ ಬೇಕೋ ಆ ಥರ ಲಿಪ್ಸ್ಟಿಕ್ ತೊಗೊಳ್ಳಿ. ನೆಕ್ಸ್ಟ್ ಬಂದು ಒಂದು ಮಸ್ಕಾರ. ಸೊ ಹಾಗೆ ಪರ್ಫ್ಯೂಮ್ ಬಿಟ್ಬಿಟ್ಟಿದೆ, ಯಾವುದಾದ್ರೂ ಒಂದು ಪರ್ಫ್ಯೂಮ್ ಕೂಡ ತೊಗೊಂಡೋಗಿ. ಸೊ ಅಷ್ಟು ಮೇಕಪ್ ಪ್ರಾಡಕ್ಟ್ಸ್ ಆದಮೇಲೆ ಅದ್ರ ಜೊತೆಗೆ ನಾವು ಒಂದಿಷ್ಟು ನೇಲ್ ಪಾಲಿಷ್ಗಳನ್ನ ಇಟ್ಕೊಳ್ಳಿ. ನಿಮ್ಮ ಸ್ಯಾರಿ ಮ್ಯಾಚಿಂಗ್ಗಳು ನೇಲ್ ಪಾಲಿಷ್ಗಳನ್ನ ತೊಗೊಂಡು ನೀವು ಇಟ್ಕೊಂಡಿರ್ರಿ. ಯಾವುದಕ್ಕೂ ಕೆಲವು ಸತಿ ಏನಾದರೂ ಒಟ್ಟೋದ್ರೂ ಕೂಡ ಅಲ್ಲೇ ನಾವು ಹಾಕ್ಕೊಬೋದು. ಹಾಗಾಗಿ ನೇಲ್ ಪಾಲಿಷ್ಗಳನ್ನೂ ಕೂಡ ಒಂದು 2-3 ತೊಗೊಂಡೋಗಿ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಇನ್ನೊಂದು ಪೌಚು, 3ನೇ ಪೌಚಲ್ಲಿ ಏನಿದೆ ಅಂತ. ಈ 3ನೇ ಪೌಚಲ್ಲಿ ಬಂದ್ಬಿಟ್ಟು ನಾನು ಜ್ಯುವೆಲರೀಸು ಹಾಗೆ ಬಳೆಗಳು, ಡಾಬು ಈ ಥರದನ್ನೆಲ್ಲ ಇಟ್ಟಿದ್ದೀನಿ, ತೋರಿಸ್ತೀನಿ. ನಾನು ಒಂದು ಸಜೆಷನ್ ಏನಂದರೆ, ನೀವೇನಾದರೂ ಮದುವೆಗಳಿಗೆ ಗೋಲ್ಡ್ ತಗೊಂಡು ಹೋಗೋಂಗಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಂಡೋಗಿ, ಯಾಕಂದರೆ 1 ಗ್ರಾಮ್ ಕಳೆದೋದ್ರು 1 ಗ್ರಾಮೇ, 100 ಗ್ರಾಮ್ ಕಳೆದೋದ್ರು 100 ಗ್ರಾಮ್, ಅಷ್ಟು ಅಮೌಂಟ್ ನಾವು ಪೇ ಮಾಡಿರ್ತೀವಿ. ಸ್ವಲ್ಪ ಹುಷಾರು, ಯಾಕಂದರೆ ಇವಾಗೆಲ್ಲ ಹೇಳೋಕ್ಕಾಗಲ್ಲ, ನಾವು ಯಾವುದೋ ಒಂದು ಸಂಭ್ರಮದಲ್ಲಿ ಇರ್ತೀವಿ, ಇನ್ನೆಲ್ಲೋ ಬ್ಯಾಗ್ನ ಇಟ್ಟಿರ್ತೀವಿ, ಯಾರೋ ಎತ್ಕೊಂಡು ಹೋದರೆ ಯಾರಿಗೆ ಗೊತ್ತು, ನಾವು ಬ್ಯಾಗಲ್ಲಿ ಲಾಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿರ್ತೀವಿ. ಆದರೆ ಬ್ಯಾಗೇ ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರಾದರೂ ನೋಡ್ಕೊತಾರೆ, ಸೇಫಾಗಿರುತ್ತೆ ಅನ್ನೋ ಹಾಗಿದ್ರೆ ಮಾತ್ರ ನೀವು ಗೋಲ್ಡ್ ಜ್ಯುವೆಲರೀಸ್ನ ಗೋಲ್ಡ್ ಬಾಕ್ಸಲ್ಲಿ ಏನಿರುತ್ತೆ ಅದರಲ್ಲಿ ಇಟ್ಕೊಂಡೋಗಿ. ಇಲ್ಲಾಂದರೆ ನೀವು ಮ್ಯಾಚಿಂಗ್ ಡ್ರೆಸ್ಸಸ್ ಆಗಿರ್ಬೋದು, ಮ್ಯಾಚಿಂಗ್ ಸ್ಯಾರಿ ಜ್ಯುವೆಲರೀಸ್ನ ಈ ಥರ ಒಂದು ಬಾಕ್ಸಲ್ಲಿ ಫಸ್ಟೇ ನೀವು ಮ್ಯಾಚ್ ಮಾಡಿ ಯಾವುದೆಲ್ಲ ಹಾಕ್ಕೊತೀರಾ ಅನ್ನೋ ಐಡಿಯಾದ ಮೇಲೆ ಒಂದು ಬಾಕ್ಸಲ್ಲಿ ಈ ಥರ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಾನು ಕೆಲವೊಂದಿಷ್ಟು ಜ್ಯುವೆಲರೀಸ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ ಜ್ಯುವೆಲರಿನೂ ತೋರಿಸ್ಬಿಡ್ತೀನಿ, ಆಮೇಲೆ ಜ್ಯುವೆಲರಿ ತೋರಿಸಿಲ್ಲ ಅಂತ ಹೇಳ್ಬಿಡ್ತೀರಲ್ವ, ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು. ಹಾಗಾಗಿ ಒಂದು ಸ್ವಂತ ಡಾಬ್ ಇಟ್ಕೊಂಡಿದ್ದೀನಿ, ಈ ಥರ ಲಕ್ಷ್ಮೀದು ವೈಟ್ ಕಲರ್ದೊಂದು ಡಾಬ್ ಇಟ್ಕೊಂಡಿದ್ದೀನಿ. ಹಾಗೆ ಪ್ಲೇನ್ ಆಗಿರುವಂಥದ್ದು ಒಂದು ಡಾಬ್ ಇಟ್ಕೊಂಡಿದ್ದೀನಿ, 2 ಇದೆ ಡಾಬು, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ಹೇಳಿ. ಆನಂತರ ನೆಕ್ಸ್ಟ್ ಬಂದು ಇದು ಲಾಂಗ್ ಹಾರ ಬಂದ್ಬಿಟ್ಟು ಈ ಲಾಂಗ್ ಹಾರನ ಇಟ್ಕೊಂಡಿದ್ದೀನಿ. ಯಾವುದಕ್ಕಾದ್ರೂ ನೀವು ಮ್ಯಾಚ್ ಮಾಡಿ ಹಾಕೊಬೋದಲ್ವಾ, ಇವಾಗೆಲ್ಲ ಕಾಂಟ್ರಾಸ್ಟ್ ಕಲರ್ಗಳು ಹಾಕ್ಕೊತಾರೆ, ವೈಟು ಪಲ್ಲು ಇರೋದು, ಗ್ರೀನ್ ಇರೋದು, ಆ ಥರ ಇದೊಂದು ಲಾಂಗ್ ಹಾರ ತೊಗೊಂಡಿದ್ದೀನಿ. ಹಾಗೆ ಇದೆರಡು ಬಂದು ಗ್ರೀನ್ ಪಲ್ಲು ಇರುವಂತಹ ಜ್ಯುವೆಲರಿನ 2 ಅಂದರೆ ಸೆಟ್, ಇದು ಪೂರ್ತಿ ಕಂಪ್ಲೀಟು, ಲಾಂಗು ಶಾರ್ಟು ಹಾಗೆ ಇಯರಿಂಗು, ಇದೆರಡನ್ನ ಇಟ್ಕೊಂಡಿದ್ದೀನಿ. ಈ ಜ್ಯುವೆಲರಿನಷ್ಟೇ ತುಂಬಾ ಚೆನ್ನಾಗಿದೆ. ಇದು ಶಾರ್ಟು ಗ್ರೀನ್ ಕಲರು.
ಆರ್ಟಿಫಿಷಿಯಲ್ ಜ್ಯುವೆಲರೀಸು. ಸೊ ಇದು ಬಂದು ಲಾಂಗ್ ಗ್ರೀನ್ ಪಲ್ಲು ಇರುವಂತಹ ಹಾರ. ಇವಾಗೆಲ್ಲ ಯಾವುದೇ ಸ್ಯಾರಿಗೆ ನಾವು ಈ ಒಂದು ಗ್ರೀನ್ ಪಲ್ಲು ಇರುವಂತಹ ಜ್ಯುವೆಲರೀಸ್ನ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನು ನೀವು ಈ ಥರ ಜ್ಯುವೆಲರೀಸ್ನ ಲಾಂಗು ಶಾರ್ಟು ಈ ಥರನ ನೀವು ತೊಗೊಳ್ಳಿ. ಆರ್ಟಿಫಿಷಿಯಲ್ದು ಥರ ಗೋಲ್ಡ್ ಥರನೇ ಕಾಣಿಸುತ್ತೆ ಇವಾಗೆಲ್ಲ ಏನು. ಸೊ ನೀವು ನೋಡಿಕೊಂಡು ಇಷ್ಟು ಜ್ಯುವೆಲರಿ ನಿಮ್ಮ ಸ್ಯಾರಿಗಾಗಿರ್ಬೋದು ಡ್ರೆಸ್ಗಾಗಿರ್ಬೋದು ನೀವು ಜ್ಯುವೆಲರಿಯನ್ನು ಸೆಲೆಕ್ಟ್ ಮಾಡಿ ಹತ್ರ ಬಾಕ್ಸ್ ಒಳಗೆ ಇಟ್ಕೊಳ್ಳಿ. ಆ ನಂತರ ಇಲ್ಲಿ ನಾನು ಬ್ಯಾಂಗಲ್ಸ್ಗಳನ್ನ ಇಟ್ಟಿದ್ದೀನಿ. ಬ್ಯಾಂಗಲ್ಸ್ ಎಲ್ಲ ನಾನು ರ್ಯಾಂಡಮ್ ಆಗಿ ಇಟ್ಟಿದ್ದೀನಿ. ನಮ್ಮ ಸ್ಯಾರಿಗಳಿಗೆ ಮ್ಯಾಚ್ ಆಗುವಂಥದ್ದನ್ನ ಇಟ್ಕೊಬೋದು. ಯಾಕಂದರೆ ಈ ಥರ ಗೋಲ್ಡನ್ನು, ಆಮೇಲೆ ಇದು ಬಂದು ಈ ಥರ ಸೆಟ್ ಬ್ಯಾಂಗಲ್ನ, ಇದೆಲ್ಲ ರಿಚ್ ಲುಕ್ ಕೊಡುತ್ತೆ ಮದುವೆಗಳಿಗೆ. ಈ ಥರ ಬ್ಯಾಂಗಲ್ಗಳನ್ನ ನೀವು ತೊಗೊಂಡು ಇಟ್ಕೊಳ್ಳಿ. ನಿಮ್ಮ ಡ್ರೆಸ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ಆ ಥರದನ್ನ ಜ್ಯುವೆಲರೀಸ್ನ ನೀವು ಎತ್ತಿಟ್ಕೊಬೋದು. ಇದೇ ಥರ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡಿ. ಯಾವ್ದು ಬೇಕು ಅದನ್ನ ಹಾಕ್ಕೊಂಡು ಅದೇ ಥರನೇ ಅದೇ ಪೌಚ್ಗೆ ಎತ್ತಿಟ್ಬೋದು. ಆ ನಂತರ ಇವಾಗ ಮದುವೆ ಮನೇಲಿ ಯಾರಾದರೂ ಮೇಕಪ್ ಆರ್ಟಿಸ್ಟ್ ಬಂದು ಮೇಕಪ್ ಮಾಡ್ತಾರೆ ಅನ್ನೋ ಹಾಗಿದ್ರೆ ಇಷ್ಟೊಂದೆಲ್ಲ ಐಟಮ್ಸ್ ಏನು ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ಡೈಲಿ ನಾವೇನು ಹಾಕ್ತೀವೋ ಅಷ್ಟೇ ಮಾತ್ರ ತೊಗೊಂಡೋದ್ರೆ, ಅಂದರೆ ನಾವೇನು ಮೇಕಪ್ ಮಾಡ್ಕೊತೀವಿ ಅಂದರೆ ಇಷ್ಟು ಐಟಮ್ಸ್ ಆದರೂ ಬೇಕಾಗುತ್ತೆ. ಹೇರ್ ಸ್ಟೈಲ್ಸ್ಗಾಗಿರ್ಬೋದು, ಮೇಕಪ್ಗಾಗಿರ್ಬೋದು ಇಷ್ಟು ಬೇಕಾಗುತ್ತೆ. ಹೇರ್ ಸ್ಟೈಲ್ಸ್ಗೆ ನೀವೇನಾದರೂ ಮೇಕಪ್ ಆರ್ಟಿಸ್ಟ್ ಕರೆಸ್ತಾ ಇಲ್ಲ, ನೀವೇ ಮಾಡ್ಕೊತೀನಿ ಅಂದರೆ ನಿಮ್ಮ ಹತ್ರ ಏನಾದರೂ ಇದರ ಮಿಷಿನ್ಸ್ಗಳಿದ್ರೂ ಕೂಡ ನೀಟಾಗಿ ಸುತ್ತಬಿಟ್ಟು ಒಂದು ಕವರ್ ಹಾಕಿ ತೊಗೊಂಡೋಗಿ ಅಲ್ಲೇ ನೀವು ಕೂಡ ಹೇರ್ ಸ್ಟೈಲ್ನ ಮಾಡ್ಕೊಬೋದು. ಹಾಗೆ ಕೂದಲು ಆರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೇರ್ ಡ್ರೈಯರ್ ತೊಗೊಳ್ಳಿ. ಆಮೇಲೆ ನೀವೇನೇ ರಿಸೆಪ್ಷನ್ಗೆ ಹೇರ್ ಕರ್ಲ್ ಏನಾದರೂ ಮಾಡ್ಕೊಳ್ಳೋ ಹಾಗಿದ್ರೆ ಒಂದು ಕರ್ಲರ್ನ ತೊಗೊಂಡೋಗಿ ಆನಂತರ ಒಂದು ಕೂಮ್, ಈ ಥರದ್ದೊಂದು ಕೂಮ್ ಇಟ್ಕೊಳ್ಳಿ. ಕೆಲವು ಸತಿ ಕೂದಲು ಆರೋದು ಲೇಟ್ ಆದಾಗ ಜಸ್ಟ್ ಹೇರ್ ಡ್ರೈಯಲ್ಲಿ ಈ ಥರ ಕೂದಲನ್ನ ಕೂಮ್ ಮಾಡಿದ್ರೆ ಆಗುತ್ತೆ. ಸೊ ಇಷ್ಟು ನೀವೇನಾದರೂ ಹೇರ್ ಆಕ್ಸೆಸರೀಸ್, ಹೇರ್ ಮಿಷಿನ್ಸ್ ಏನಾದರೂ ಬೇಕು ಅನ್ನೋದಿದ್ರೆ ಇದನ್ನು ನೀಟಾಗಿ ರ್ಯಾಪ್ ಮಾಡಿ ತೊಗೊಂಡೋಗಿ ನಾನು ಬ್ಯಾಗಿಗೆ ಇಕ್ಕಬೇಕಾದ್ರೆ ಯಾವ ಥರ ರ್ಯಾಪ್ ಮಾಡಿ ಇಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟು ಹಾಗೆ ಶೇರ್ ಮಾಡ್ತೀನಿ. ಫಸ್ಟು ತೋರಿಸ್ಬಿಡ್ತೀನಿ ಏನೇನೆಲ್ಲ ಇದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಬ್ಯಾಗ್ ಪ್ಯಾಕ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪ್ಯಾಕ್ ಮಾಡಿ ಸೊ ಮೇಕಪ್ ಆಯಿತು, ಹೇರ್ ಸ್ಟೈಲ್ ಆಯಿತು, ಜ್ಯುವೆಲರೀಸ್ ಆಯಿತು, ನಮ್ಮ ಒಂದು ಸ್ಯಾನಿಟರಿ ಕೂಡ ಬ್ಯಾಗ್ ಆಯಿತು. ನೆಕ್ಸ್ಟ್ ಬಂದು ನಮ್ಮ ಕಾಸ್ಟ್ಯೂಮ್ಸ್ ಏನಪ್ಪ ಅಂತಂದರೆ, ನೀವು ಮದುವೆ ಫಂಕ್ಷನ್ಗಳಲ್ಲಿ ಸ್ಯಾರಿ ಉಟ್ಕೊಂಡ್ರೆ, ಡ್ರೆಸ್ಗಳು ಹಾಕೊಂಡ್ರೆ ಏನು ಮಾಡ್ತೀರಾ ಅಂತಂದರೆ ಈ ಥರ ಪೌಚ್ಗಳು ತೊಗೊಂಬಿಡಿ. ಈ ಥರ ಪೌಚ್ಗಳು ತೊಗೊಂಡು ಸ್ಯಾರಿನ ಈ ಥರ ಡ್ರ್ಯಾಪ್ ಮಾಡಿ ಇಟ್ಕೊಂಡು ಎತ್ತಿಟ್ಕೊಳ್ಳಿ. ಆವಾಗ ನಮಗೆ ಮೆಸ್ಸಿನೂ ಅನ್ಸಲ್ಲ ಆ್ಯಂಡ್ ಮದುವೆಯಲ್ಲಿ ನಮಗೆ ಗಡಿ ಬಿಡೋನು ಆಗೋಲ್ಲ. ಅಯ್ಯೋ ಅದನ್ನ ಎತ್ತಿಕ್ಬೇಕು ಇದನ್ನ ಎತ್ತಿಕ್ಬೇಕು ಅನ್ನೋದು ಆಗೋಲ್ಲ. ಜಸ್ಟ್ ನೀವು ಇದನ್ನು ಜಿಪ್ ತೆಗೆದು ಇದನ್ನು ಎತ್ತಿಟ್ಟು ಇದನ್ನು ಹಾಗೆ ಫೋಲ್ಡ್ ಮಾಡಿ ಇಟ್ಟರೆ ನಮಗೆ ಆರಾಮಾಗಿ ಒಂದು ಸ್ಪೇಸ್ ಅನ್ನೋದು ಕೂಡ ಉಳಿಯುತ್ತೆ. ಇದರಲ್ಲಿ ತುಂಬ ಜಾಗನ ನಾವು ಉಳಿಸ್ಬೋದು. ಈ ಥರ ನೀವು ಧಾರೆಗೆ, ರಿಸೆಪ್ಷನ್ಗೆ ಎಲ್ಲ ಯಾವ್ಯಾವ ಸೀರೆ ಉಟ್ಕೊತೀರಾ, ಹಳದಿ ಶಾಸ್ತ್ರಕ್ಕೆ, ಮೆಹಂದಿ ಶಾಸ್ತ್ರಕ್ಕೆ ಈ ಥರ ಸ್ಯಾರಿನ ನೋಡ್ಬೋದು. ಈ ಥರ ಪೌಚ್ ನಿಮಗೆ ನೀವು ಟಾಪ್ಗಳು ತಗೊಂಡಾಗ ಕೆಲವು ಸತಿ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದಾಗ ಈ ಥರದ್ದೆಲ್ಲ ಕವರ್ಗಳು ಕೊಡ್ತಾರೆ. ನಾನು ಈ ಥರ ಒಂದು 4-5ನ ಎತ್ತಿಟ್ಟಿದ್ದೆ. ಸೊ ಇವಾಗ ಈ ಥರ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋದಕ್ಕೆ ಹೆಲ್ಪ್ಫುಲ್ ಆಯಿತು. ನಾನು ಸ್ಯಾರಿ ಡ್ರ್ಯಾಪಿಂಗ್ ವಿಡಿಯೋನ ನೆನ್ನೆ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಚೆಕ್ ಮಾಡಿ ಯಾವ ಥರ ಸ್ಯಾರಿ ಡ್ರ್ಯಾಪಿಂಗ್ ಮಾಡಿ ಈ ಥರ ಪೌಚ್ ಒಳಗೆ ಹಾಕ್ಕೊಂಡಿದ್ರೆ ಒಂದು ಚೂರು ನಿಮಗೆ ಮೆಸ್ಸಿ ಆಗೋಲ್ಲ, ಧೂಳು ಆಗೋಲ್ಲ, ಗಲೀಜು ಆಗೋಲ್ಲ, ಆರಾಮಾಗಿ ಇದಿರುತ್ತೆ. ಸೊ ಸ್ಯಾರಿ ಡ್ರ್ಯಾಪಿಂಗ್ ವಿಡಿಯೋ ಏನಾದರೂ ಬೇಕಂದರೆ ಐ ಕಾರ್ಡಲ್ಲೂ ಕೊಡ್ತೀನಿ, ಎಂಡ್ ಸ್ಕ್ರೀನಲ್ಲೂ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಸೊ ನೀವೇನಾದ್ರು ಸ್ಯಾರಿ ಉಟ್ಕೊಳ್ಳೋ ಹಾಗಿದ್ರೆ ಈ ಥರ ನೀಟಾಗಿ ಪ್ಲೇಟ್ಸ್ಗಳನ್ನ ಮಾಡಿಬಿಟ್ಟು ಬಾಕ್ಸ್ ಶೇಪ್ ಮಾಡಿಬಿಟ್ಟು ಇದರೊಳಗೆ ಇಟ್ಬಿಡಿ. ಹಾಗೆ ಇದರೊಳಗೇ ನಾನು ಬ್ಲೌಸ್ ಕೂಡ ಇಟ್ಟಿದ್ದೀನಿ. ಯಾಕಂದರೆ ಸಪ್ರೇಟ್ ಸ್ಯಾರಿ ಒಂದು ಬ್ಲೌಸ್ ಒಂದು ಇಟ್ಟರೆ ನಮ್ಮ ಕೈಗೆ ಸಿಗಲ್ಲ. ಸೊ ಮಕ್ಕಳನ್ನ ರೆಡಿ ಮಾಡ್ತಾ ಇರ್ತೀವಿ, ಅರ್ಜೆಂಟ್ ಇರುತ್ತೆ, ಅದನ್ನು ಹುಡ್ಕೊಂಡು ಕುತ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ನೀವು ಬ್ಲೌಸ್ ಕೂಡ ಅದರಲ್ಲೇ ಇಟ್ಬಿಡಿ. ಆವಾಗ ನಮಗೆ ಸ್ಯಾರಿ ಜೊತೆಗೆ ಬ್ಲೌಸ್ ಅನ್ನೋದು ಕೂಡ ನಮಗೆ ಸಿಕ್ಬಿಡುತ್ತೆ. ನೀವೇನಾದರೂ ಸ್ಯಾರಿಗೆ ಬೆಲ್ಟ್ಗಳೇನಾದರೂ ಹೊಲಿಸಿದ್ರೆ ಅದನ್ನು ಕೂಡ ಅಷ್ಟೇ ಇದರೊಳಗೇ ಇಟ್ಬಿಟ್ಟು ನೀವು ಇದರ ಜಿಪ್ ಹಾಕಿದ್ರೆ ಸಾಕಾಗುತ್ತೆ. ಈ ಥರ ಜಿಪ್ ಹಾಕಿದ್ರೆ ಬ್ಯಾಕ್ ಸೈಡ್ ಬ್ಲೌಸ್ ಇರುತ್ತೆ, ಫ್ರಂಟ್ ಸೈಡ್ ಸ್ಯಾರಿ ಇರುತ್ತೆ. ನಿಮ್ಗೆ ಒಂಚೂರು ಗಲೀಜು ಆಗೋಲ್ಲ, ಏನೂ ಆಗೋಲ್ಲ, ಫುಲ್ ಕಂಪ್ಲೀಟಾಗಿ ಇರುತ್ತೆ ನಿಮಗೆ. ನೆಕ್ಸ್ಟ್ ಬಂದು ನೀವು ರಿಸೆಪ್ಷನ್ನು ಧಾರೆ ಏನೆಲ್ಲ ಮುಗಿಸ್ಕೊಳ್ತೀರಾ, ಅದಾದಮೇಲೆ ನಿಮಗೆ ಸ್ಯಾರಿ ವೇರ್ ಆದಮೇಲೆ ಅದನ್ನು ಬಿಚ್ಚಿ ಯಾವುದಾದ್ರು ಡ್ರೆಸ್ ಹಾಕ್ಕೊಬೇಕು ಅಂತ ಅನಿಸಿದಾಗ ನೀವು ಡ್ರೆಸ್ಗಳ್ನು ಕೂಡ ಹೆಂಗೆಂಗೋ ಇಡೋ ಬದಲು ಈ ಥರ ಪೌಚಲ್ಲಿ ಈ ಥರ ರೌಂಡ್ ಮಾಡಿಬಿಟ್ಟು ಈ ಥರ ಇಟ್ಬಿಡಿ. ಯಾವ ಕಲರ್ಗೆ ಯಾವ ಲೆಗಿನ್ಸು ಯಾವುದು ಮ್ಯಾಚ್ ಆಗುತ್ತೆ ಅದನ್ನ ಈ ಥರ 2 ಟಾಪು 2 ಪ್ಯಾಂಟ್ಗಳನ್ನ ಈ ಥರ ಫೋಲ್ಡ್ ಮಾಡಿಬಿಟ್ಟು
ಮಡಚಿಬಿಟ್ಟು ಇದರೊಳಗೆ ಇಟ್ಟಿದ್ರೆ ಆರಾಮಾಗಿ ಕೂಡ ನಾವು ಎತ್ಕೊಬೋದು, ಒಂದು ಚೂರು ಕೂಡ ಹಾಳಾಗಲ್ಲ. ಸೊ ಈ ಥರ ಬ್ಯಾಗ್ಗಳು ಸಿಕ್ಕಿದ್ರೆ ಕೆಲವು ಸತಿ ಸಿಗುತ್ತೆ, ಫಂಕ್ಷನ್ಸ್ಗಳಲ್ಲಾಗಿರ್ಬೋದು, ನಾವು ಡ್ರೆಸ್ಗಳು ತೊಗೊಂಡಾಗ ಸಿಗುತ್ತೆ. ನೀವು ಈ ಥರದ್ದನ್ನೆಲ್ಲ ಎಸಿಬೇಡಿ, ಸೊ ಯೂಸ್ ಆಗುತ್ತೆ ಈ ಥರ. ಸೊ ನಾವೇನೋ ಸ್ಯಾರಿನೆಲ್ಲ ಫೋಲ್ಡ್ ಮಾಡಿ ಬ್ಲೌಸ್ ಜೊತೆಗೆಲ್ಲ ಇಟ್ಟುಬಿಟ್ಟಿರ್ತೀವಿ, ಆದರೆ ಅದಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಇನ್ನರ್ ವೇರ್ಸ್ ಆಗಿರ್ಬೋದು, ಶೇಪ್ಸ್ ವೇರ್ಸ್ ಆಗಿರ್ಬೋದು, ಈ ಥರದನ್ನೆಲ್ಲ ನಾವು ಎಲ್ಲೆಲ್ಲೂ ಇಡೋಕ್ಕಾಗಲ್ಲ. ಸಡನ್ನಾಗಿ ಹೇಳ್ಕೊಬೇಕಾದ್ರೆ ಏನಾದರೂ ಬಿದ್ದೋದ್ರೆ ಯಾರಾದರೂ ನೋಡಿದಾಗ ಸ್ವಲ್ಪ ಮುಜುಗರ ಅನಿಸುತ್ತೆ. ಹಾಗಾಗಿ ನಾನು ಈ ಥರ ಒಂದು ಪೌಚು ಸೇಮ್ ಎಲ್ಲದಕ್ಕೂ ನಾನು ಪೌಚ್ಗಳನ್ನ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪೌಚ್ನ ಇಟ್ಕೊಳ್ಳಿ, ಯಾವುದನ್ನು ಬಿಸಾಕಬೇಡಿ, ಯಾವತ್ತಾದರೂ ಒಂದು ಸತಿ ಯೂಸ್ ಆಗುತ್ತೆ. ಇಲ್ಲ ನಾನು ಬ್ಲೌಸ್ಗಳನ್ನ ನೀವು ತುಂಬ ಚೆನ್ನಾಗಿರೋ ಬ್ಲೌಸ್ ಹೊಲ್ಸಾಗಿ ಈ ಥರ ಬ್ಯಾಗ್ಗಳಿಗೆ ಹಾಕಿ ಆರಾಮಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಶೇಪ್ ವೇರ್ ಆಗಿರ್ಬೋದು, ಲಂಗಗಳಾಗಿರ್ಬೋದು, ಇನ್ನರ್ ವೇರ್ಸ್ನೆಲ್ಲ ಈ ಥರ ಫುಲ್ಲು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನಾವು ಎತ್ಕೊಬೇಕಾದ್ರೆ ಒಂದು ಎತ್ಕೊಂಡು ಇನ್ನು ಮಿಕ್ಕಿ ಸುಪ್ಪು ಹಾಕಿ ಹಾಗೆ ಇಟ್ಟು ಕ್ಲೋಸ್ ಮಾಡಿದ್ರೆ ಆಗಿಬಿಡುತ್ತೆ. ಹಾಗಾಗಿ ಮದುವೆ ಅಂತ ಹೋದಾಗ ನಮ್ಮದು ಮಾತ್ರ ಇರಲ್ಲ, ಮಕ್ಳದ್ದಿರುತ್ತೆ, ಹಸ್ಬೆಂಡ್ದಿರುತ್ತೆ. ಹಾಗಾಗಿ ಎಲ್ಲರದು ಕೂಡ ನೀವು ಈ ಥರ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಜೋಡಿಸಿ ಇಟ್ಬಿಟ್ರೆ ನಮ್ಗೆ ಯಾವಾಗ ಬೇಕು, ಮಕ್ಳಿಗೆ ಯಾವ್ದು ಬೇಕೋ ಅದನ್ನ ಎತ್ಕೊಂಡು ಕೊಡ್ಬೋದು. ಹಾಗೆ ನಮಗೇನು ಬೇಕೋ ಅದನ್ನು ನಾವು ಎತ್ಕೊಂಡು ಹಾಗೆ ಹಾಕ್ಕೊಂಡು ಹಾಗೆ ಇಟ್ಕೊಡ್ಬೋದು. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಬಿಟ್ಬಿಟ್ಟಿದೆ, ನೀವೇನಾದರೂ ಮೇಕಪ್ ಮಾಡ್ಕೊತಾ ಇರಬೇಕಾದ್ರೆ ನೀವು ಸ್ಯಾರಿ ವೇರಾದರೂ ಮೇಕಪ್ ಮಾಡ್ಕೊಬೋದು. ಇಲ್ಲ ಮೇಕಪ್ ಆರ್ಟಿಸ್ಟ್ ಏನಾದರೂ ಬಂದು ಮೇಕಪ್ ಮಾಡ್ತಾಯಿದ್ದಾರೆ ಅಂತ ಅಂದರೆ ನೀವು ಒಂದು ಶರ್ಟ್ ಅಥವಾ ಯಾವುದಾದ್ರೂ ಈ ಥರ ಟಾಪ್ಗಳನ್ನು ತೊಗೊಂಡು ಹೋಗಿ ಲೂಸ್ ಆಗಿರುವಂಥ ಈ ಥರ ಬಟನ್ ಇರುವಂತಹ ಟಾಪ್ನ ತೊಗೊಂಡೋಗಿ ಬಂದು, ಯಾಕಂದರೆ ಮೇಕಪ್ ಮಾಡ್ಕೊಬೇಕಾದ್ರೆ ಬೇಕಾಗತ್ತೆ. ಸ್ಯಾರಿ ಉಟ್ಕೊಂಡು ಮೇಕಪ್ ಮಾಡಿದ್ರೆ ಪರವಾಗಿಲ್ಲ, ಸ್ಯಾರಿ ಇಲ್ದಂಗೆ ನೀವು ಮೇಕಪ್ ಮಾಡಿಸ್ಕೊಬೇಕಾದ್ರೆ ಈ ಥರದ್ದೊಂದು ಶರ್ಟು ಇಲ್ಲಾಂದರೆ ಒಂದು ಇದನ್ನು ಇಟ್ಕೊಂಡು ನೀವು ಮಾಡಿಸ್ಕೊಳ್ಳಿ. ಆವಾಗ ನಿಮಗೂ ಕೂಡ ಕಂಫರ್ಟ್ ಆಗಿರುತ್ತೆ, ಅವ್ರಿಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಇಲ್ಲಾಂದರೆ ನೀವೇ ಮಾಡ್ಕೊತಾ ಇದ್ದೀರಾ ಅಂದಾಗ ಕೂಡ ಅಷ್ಟೇ ಈ ಥರ ಒಂದು ಟಾಪ್ನ ತೊಗೊಂಡೋಗಿ ವೇರ್ ಮಾಡಿ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಈ ಒಂದು ಪೌಚ್, ಚಿಕ್ಕ ಪೌಚಲ್ಲಿ ನಾನು ಹೇರ್ ಆಕ್ಸೆಸರೀಸ್ಗಳನ್ನ ಇಟ್ಟಿದ್ದೀನಿ. ಮದುವೆ ಟೈಮಲ್ಲಿ ಹೇರ್ ಆಕ್ಸೆಸರೀಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅಂದರೆ ಮುಂಚೆನೇ ಯೋಚನೆ ಮಾಡ್ಕೊಳ್ಳಿ ಯಾವ ಹೇರ್ ಸ್ಟೈಲ್ ಮಾಡಬೇಕು ಅಂತ. ನಾನಿಲ್ಲಿ ಒಂದು ಈ ಥರ ಜಡೆನ ತೊಗೊಂಡಿದ್ದೀನಿ, ಮಾಮೂಲಿ ಜಡೆ ಬರುತ್ತಲ್ವ, ಆ ಜಡೆನ ತೊಗೊಂಡು ಇಟ್ಕೊಂಡಿದ್ದೀನಿ. ಅಂದರೆ ದಾರೆಗೆಲ್ಲ ರೆಡಿ ಆಗಬೇಕಾದ್ರೆ ಮಾಡ್ಕೊತಾರಲ್ವ ಆ ಥರದ್ದು ನೀವು ತೊಗೊಳ್ಳಿ. ಆನಂತರ ಮೇಕಪ್ ಮಾಡಬೇಕಾದ್ರೆ ಒಂದು ಬ್ಯಾಂಡು, ಕ್ಲಿಪ್ಸ್ಗಳು, ಆಮೇಲೆ ಕ್ರಂಚೀಸ್ಗಳು, ಇವಾಗೆಲ್ಲ ಸಮ್ಮರ್ಗೆ ಇವೆಲ್ಲ ಇರಲೇಬೇಕು. ಹಾಗಾಗಿ ಹೇರ್ ಆಕ್ಸೆಸರೀಸ್ನ ನಿಮಗೆ ನೋಡಿಕೊಂಡು ಇಟ್ಕೊಳ್ಳಿ. ಆನಂತರ ಒಂದು 2-3 ಬಾಚಂಗಿ ಇಟ್ಕೊಳ್ಳಿ. ಈ ಥರ ಹೇರ್ ಸ್ಟೈಲ್ಸ್ ಎಲ್ಲ ಮಾಡಬೇಕಾದ್ರೆ ಸಣ್ಣದು ನೀಡಲ್ ಯೂಸ್ ಮಾಡಿ, ಮಾಮೂಲಿ ಸಿಕ್ಬಿಡಿಸ್ಬೇಕಾದ್ರೆ ಈ ಥರದನ್ನ ಯೂಸ್ ಮಾಡಿ. ಆಮೇಲೆ ಈ ಥರ ಕ್ಲಿಪ್ಸು ಮತ್ತು ಹೇರ್ ಕ್ಲಿಪ್ಸ್ ಎಲ್ಲ ಒಂದು ಬಾಕ್ಸ್ ಮಾಡಿ ಇಟ್ಕೊಳ್ಳಿ. ನೀವೇನಾದರೂ ರಿಸೆಪ್ಷನ್ ಈ ಥರದ್ದೆಲ್ಲ ಏರ್ ಎಕ್ಸ್ಟೆನ್ಷನ್ ಎಲ್ಲ ಯೂಸ್ ಮಾಡೋ ಹಾಗಿದ್ರೆ ಏರ್ ಎಕ್ಸ್ಟೆನ್ಷನೆಲ್ಲ ನೀಟಾಗಿ ಈ ಥರ ಪ್ಯಾಕ್ ಮಾಡಿ ಇಟ್ಟಿರಿ, ಯಾವುದೇ ರೀತಿ ಗದ್ಲಿ ಬಿಚ್ಚಿ ಆಗಲ್ಲ. ಆಮೇಲೆ ಏನಾದರೂ ಈ ಥರ ನೀವು ಬನ್ಗಳನ್ನೆಲ್ಲ ಹೇರ್ ಆಕ್ಸೆಸರೀಸ್ ಅಂದರೆ ಹೇರ್ ಸ್ಟೈಲ್ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಬೇಕಾದ್ರೆ ಯೂಸ್ ಆಗುತ್ತೆ ನಮಗೆ. ಈ ಥರದನ್ನೆಲ್ಲ ಎತ್ತಿಟ್ಕೊಳ್ಳಿ. ಹೇರ್ ಆಕ್ಸೆಸರೀಸ್ ನಿಮ್ಗೆ ಯಾವುದೇ ಬೇಕೋ ಅದನ್ನೆಲ್ಲ ತೊಗೊಂಡ್ಮೇಲೆ ಈ ಥರ ಒಂದು ಬಾಕ್ಸಲ್ಲಿ ನೀವು ರಬ್ಬರ್ ಬ್ಯಾಂಡು, ಹೇರ್ ಪಿನ್ನು, ಯು ಪಿನ್ನು, ಸುಜಾತ ಹೇರ್ ಪಿನ್ಸು ಮತ್ತು ಪಿನ್ಗಳು ಬರುತ್ತಲ್ವ, ಸ್ಯಾರಿ ಡ್ರ್ಯಾಪ್ ಮಾಡ್ತೀವಲ್ಲ ಪಿನ್ನು, ಅದನ್ನೆಲ್ಲ ಒಟ್ಟಿಗೆ ಈ ಥರದ್ದೊಂದು ಬಾಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಹೇರ್ ಸ್ಟೈಲ್ ಮಾಡ್ಕೊಬೇಕಾದ್ರೆ ಯೂಸ್ ಆಗುತ್ತೆ. ನೀವೇನಾದರೂ ಮೇಕಪ್ ಆರ್ಟಿಸ್ಟ್ ಒಪ್ಪಿಸಿದ್ರೆ ಅವರೇ ಮಾಡ್ತಾರೆ, ನಾವೇ ಮಾಡ್ಕೊಳ್ಳೋ ಹಾಗಿದ್ರೆ ಇದನ್ನೆಲ್ಲ ಮರಿದಂಗೆ ತೊಗೊಂಡೋಗಿ. ಸುಜಾತ ಹೇರ್ ಪಿನ್ಸ್ ಎಲ್ಲ ಹೂವು ಮುಡ್ಸೋದಕ್ಕೆಲ್ಲ ಬೇಕಾಗುತ್ತೆ, ಹಾಗಾಗಿ ತೊಗೊಳ್ಳಿ. ಯು ಪಿನ್ಸ್ ಎಲ್ಲ ನೀವು ಬನ್ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡ್ರೆ ನೀವೇ ಯು ಪಿನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನ ತೊಗೊಂಡು ಹೋಗಿ. ಈ ಥರ ಯು ಪಿನ್ಸ್ ಅಂತ ಹೇಳ್ತಾರೆ, ಇದನ್ನು ಜಸ್ಟ್ ಈ ಥರ ಫಿಕ್ಸ್ ಮಾಡೋದು ಬನ್ಗೆಲ್ಲ. ಹಾಗಾಗಿ ಈ ಥರದನ್ನ ತೊಗೊಂಡು ಹೋಗಿ. ಎಲ್ಲ ಆದಮೇಲೆ ನೀವು ಮೇಕಪ್ನ ರಿಮೂವ್ ಮಾಡಬೇಕಾಗತ್ತೆ. ಮೇಕಪ್ ರಿಮೂವ್ ಮಾಡಿದಾಗ ನಾನು ಹೇಳಿದೆ ಅಲ್ವಾ, ನೀವು ಮೇಕಪ್ ರಿಮೂವ್ ಮಾಡಬೇಕಾದ್ರೆ ಫಸ್ಟು ಯಾವುದಾದ್ರೂ ಒಂದು ವೆಟ್ ಟಿಶ್ಯೂನ ತೊಗೊಂಡು ನೀಟಾಗಿ ಸ್ವೈಪ್ ಮಾಡ್ಕೊಬೇಕು. ಮೊದಲನೇದಾಗಿ ಈ ಥರ ವೆಟ್ ಟಿಶ್ಯೂ ಬರುತ್ತಲ್ವ, ಮದುವೆಲಾದಮೇಲೆ ನೀವು ಮೇಕಪ್ ರಿಮೂವ್ ಮಾಡಬೇಕಾದ್ರೆ ಒಂದು ವೆಟ್ ಟಿಶ್ಯೂಲಿ ಫಸ್ಟ್ ಒಂದು ಸತಿ ಸ್ವೈಪ್ ಮಾಡಿಬಿಟ್ಟು, ಆ ನಂತರ ಒಂದು ಕೊಕೊನೆಟ್ ಆಯಿಲ್, ಈ ಥರ ಚಿಕ್ಕದೊಂದು ಕೊಕೊನೆಟ್ ಆಯಿಲ್ ತೊಗೊಂಡು ಅದನ್ನು ಚೆನ್ನಾಗಿ ರಬ್ ಮಾಡಿಬಿಟ್ಟು ಕಾಜಲ್ ಏನು ಹಾಕಿರ್ತೀರ, ಐಲೈನರ್ ಏನು ಹಾಕಿರ್ತೀರ ಅದನ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡ್ಕೊಳ್ಳಿ. ಕೆಲವು ಸತಿ ನಿಮ್ಗೆ ಏನಾದರೂ ವೆಟ್ ಟಿಶ್ಯೂ ಸಿಕ್ಕಿಲ್ಲ ಅಂದರೆ ನಿಮ್ಗೆ ಈ ಥರ ಸ್ಪಾಂಜ್, ಮೇಕಪ್ ಸ್ಪಾಂಜ್ ಅಂತ ಸಿಗುತ್ತೆ ನಿಮಗೆ, ಕಾಣಿಸ್ತಾ ಇದೆಯಾ? ಇದು ಕೂಡ ಮೇಕಪ್ ರಿಮೂವ್ ಮಾಡುತ್ತೆ. ಜಸ್ಟ್ ನೀವು ಒಂದು ಬೌಲಲ್ಲಿ ಯಾವುದಾದ್ರೂ ನೀರು ಇಟ್ಕೊಂಡು
ನೋಡ್ಬೋದು ಎಷ್ಟು ಸ್ಪಾಂಜಿ ಆಗಿದೆ. ಇದು ಬಂದು ಮೇಕಪ್ ಸ್ಪಾಂಜು. ಕೆಲವು ಸತಿ ನಾವು ಮೇಕಪ್ ಮಾಡಬೇಕಾದ್ರೆ ಇಟ್ಕೊಂಡು ಮೇಕಪ್ ಮಾಡ್ಬೋದು. ಇದು ಸ್ವಲ್ಪ ದೊಡ್ಡದಾಗುತ್ತಲ್ವ, ಮೇಕಪ್ ರಿಮೂವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ ಈ ಸ್ಪಾಂಜನ್ನು. ಸ್ಪಾಂಜಲ್ಲಿ ನೀವು ಮೇಕಪ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿ ಮಲ್ಕೊಳ್ಳಿ. ಯಾಕಂದರೆ ಮೇಕಪ್ ಇದ್ದರೆ ನೆಕ್ಸ್ಟ್ ಡೇ ನೀವು ಯಾವುದೇ ಒಂದು ಮೇಕಪ್ ನೀವು ಮಾಡ್ಕೊತೀನಿ ಅಂದರೂ ಚೆನ್ನಾಗಿ ಕಾಣಿಸಲ್ಲ, ಮೇಕಪ್ ಉಳಿದ್ಬಿಟ್ರೆ. ಅದಕ್ಕೋಸ್ಕರ ಮೇಕಪ್ ಕಂಪ್ಲೀಟಾಗಿ ರಿಮೂವ್ ಮಾಡಿಕೊಂಡು ಮಲ್ಕೊಳ್ಳಿ. ಸೊ ಈ ಥರ ಸ್ಪಾಂಜನ್ನು ತೊಗೊಂಡೋಗಿ, ಇಲ್ಲ ವೆಟ್ ಟಿಶ್ಯೂ ಮತ್ತು ಕೊಕೊನೆಟ್ ಆಯಿಲ್ನ ತೊಗೊಂಡೋಗಿ, ಇಲ್ಲ ಕ್ಲೆನ್ಸಿಂಗ್ ಮಿಲ್ಕ್ ಸಿಗುತ್ತೆ, ಚಿಕ್ಕ ಬಾಟಲ್ ಏನೋ ಸಿಕ್ಕಿದ್ರೆ ಕ್ಲೆನ್ಸಿಂಗ್ ಮಿಲ್ಕ್ನ ತೊಗೊಂಡೋಗಿ, ಮೇಕಪ್ ಎಲ್ಲ ರಿಮೂವ್ ಆದಮೇಲೆ ಒಂದು ಮಾಯ್ಶ್ಚರೈಸರ್ನ ಇಟ್ಕೊಂಡು ನೀವು ಫುಲ್ ಮೇಕಪ್ನ ತೆಗೆದ್ಬಿಟ್ಟು ಒಂದು ಲಿಪ್ ಬಾಮ್ ಹಚ್ಕೊಳ್ಳಿ, ಸಾಕಾಗತ್ತೆ. ಹೇರ್ ಮಿಷಿನ್ಸ್ ನೀವು ಏನೆಲ್ಲ ತೊಗೊಂಡಿರ್ತೀರ ಅದನ್ನು ನೀವು ಬೇಕಾದ್ರೆ ನೀಟಾಗಿ ರ್ಯಾಪ್ ಮಾಡಿಬಿಟ್ಟು ಕೂಡ ನೀವು ಎತ್ತಿಟ್ಕೊಳ್ಳಿ. ಇಲ್ಲಾಂದರೆ ಇದೇ ಪೌಚ್ಗೆ ಈ ಥರ ಒಂದು ಪೌಚ್ಗೆ ಈ ಥರ ಹೇರ್ ಡ್ರೈಯರ್, ಕರ್ಲರ್ ಹಾಗೆ ಕ್ರಿಂಪಿಂಗ್ ಮಿಷಿನ್ನ ಈ ಥರ ಹಾಕ್ಕೊಂಡು ಜಸ್ಟ್ ಅದನ್ನು ಈ ಥರ ಇಟ್ಬಿಡಿ. ಯಾಕಂದರೆ ಜಿಪ್ ಹಾಕೋದಕ್ಕೆ ಅಷ್ಟೊಂದಾಗಲ್ಲ. ಅಟ್ಲೀಸ್ಟ್ ನಮಗೆ ಒಂದೊಂದೇ ಇಡೋ ತಪ್ಪುತ್ತೆ ಅಲ್ವಾ, ಹಾಗಾಗಿ ಈ ಥರ ಒಂದೇ ಇದರಲ್ಲಿ ಇಟ್ಬಿಡಿ, ನೀವು ಆರಾಮಾಗುತ್ತೆ. ಜಿಪ್ ಹಾಕಿದ್ರೂ ಹಾಕದೇ ಇದ್ರೂ ಪರವಾಗಿಲ್ಲ, ಆರಾಮಾಗಿ ಒಂದರಲ್ಲೇ ಇರುತ್ತೆ. ಸೊ ಹಿಂಗೆ ಅದನ್ನು ಇಟ್ಬಿಟ್ಟು ಇದ್ರ ಮೇಲೆ ಏನಾದರೂ ಇಡ್ಬೋದು. ಹಾಗಾಗಿ ಇವಾಗ ಈ ಒಂದು ಬ್ಯಾಗ್ ಸೂಟ್ ಕೇಸ್ಗೆ ನಾನು ಒಂದೊಂದನ್ನೇ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನು ಸ್ಯಾರೀಸ್ಗಳನ್ನೆಲ್ಲ ಈ ಥರ ಇಟ್ಟು ಅದ್ರ ಮೇಲೆ ನಮ್ಮ ಇನ್ನರ್ ವೇರ್ಸ್ ಆಗಿರ್ಬೋದು ಆ ಪೌಚ್ನ ಇಡ್ತಾಯಿದ್ದೀನಿ. ಅದ್ರ ಮೇಲೆ ಟಾಪ್ಗಳನ್ನ ಇಡ್ತಾಯಿದ್ದೀನಿ. ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಡ್ಜಸ್ಟ್ ಮಾಡಿ ಇಡಬೇಕಾಗುತ್ತೆ. ಸ್ವಲ್ಪ ದೊಡ್ಡದಾದರೆ ಆರಾಮಾಗಿ ಹಿಡಿಯುತ್ತೆ. ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಎರಡರಲ್ಲೂ ಕೂಡ ನಾನು, ಯಾಕಂದರೆ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಕಡೆಯೂ ನಮಗೆ ಸ್ಪೇಸನ್ನು ಕೊಟ್ಟಿರ್ತಾರೆ. ಹಾಗಾಗಿ ಒಂದು ಕಡೆ ಫುಲ್ಲು ನಾನು ಬಟ್ಟೆಗಳದ್ದು ಒಂದು ಸೈಡ್ ಇಟ್ಟಿದ್ದೀನಿ, ಇನ್ನೊಂದು ಸೈಡ್ ಪೂರ್ತಿ ನನ್ನ ಸ್ಕಿನ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಜ್ಯುವೆಲ್ಸ್ ಆಗಿರ್ಬೋದು, ಹೇರ್ ಆಕ್ಸೆಸರೀಸ್ ಆಗಿರ್ಬೋದು, ಮತ್ತು ಜ್ಯುವೆಲರೀಸ್ದು ಈ ಥರದನ್ನೆಲ್ಲ ನಾನು ಇಲ್ಲಿ ಇಡ್ತಾಯಿದ್ದೀನಿ. ಫಸ್ಟ್ ಒಂದು ಸತಿ ಇಟ್ಟು ನೋಡಿದೆ. ಸೊ ಇನ್ನೊಂದು ಸತಿ ನಾನು ಮಿಷಿನ್ಸೆಲ್ಲ ಇಡಬೇಕಾಗಿತ್ತಲ್ಲ, ಸೊ ಇನ್ನೊಂದು ಎತ್ತಿ ತಿರ್ಗಾ ಅದನ್ನು ಇಟ್ಟು ಸ್ವಲ್ಪ ಶಫಲ್ ಎಲ್ಲ ಮಾಡಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಯಾಕಂದರೆ ಕೆಲವು ಸತಿ ನಾವು ಅಂದ್ಕೊಳ್ಳೋ ರೀತಿಯಲ್ಲೇ ಬರೋಲ್ಲ, ಕೆಲವು ಸತಿ ಒಂದೊಂದು ಥರ ಆಗುತ್ತೆ. ಆ್ಯಂಡ್ ಪರ್ಫ್ಯೂಮ್ ಎಲ್ಲ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದನ್ನೆಲ್ಲ ಎಲ್ಲೆಲ್ಲಿ ನಮಗೆ ಸ್ಪೇಸ್ ಇದೆಯೋ ಅಲ್ಲಲ್ಲಿ ಅದನ್ನೆಲ್ಲ ಇಟ್ಟು ಅಡ್ಜಸ್ಟ್ ಮಾಡ್ಕೊಳ್ತಾ ಇರಬೇಕು. ಹಾಗೆ ಈ ಚಿಕ್ಕ ಪೌಚ್ ಇತ್ತಲ್ಲ, ಇಲ್ಲಿ ಸ್ವಲ್ಪ ಜಾಗ ಉಳಿದಿತ್ತು. ಹಾಗಾಗಿ ನಾನು ಅದು ಸ್ಯಾನಿಟರಿ ಬ್ಯಾಗ್ ಅಂತಲ್ವ ಮಾಡಿದ್ದು, ಅದು ಚಿಕ್ಕದಾಗಿರೋದ್ರಿಂದ ಅಲ್ಲೇ ಇಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ಹೇರ್ ಮಿಷಿನ್ಸ್ಗಳನ್ನ ತೊಗೊಂಡಿದ್ದೆ ಅಲ್ವಾ, ಹೇರ್ ಮಿಷಿನ್ಸ್ಗಳನ್ನ ಇಡ್ತಾಯಿದ್ದೀನಿ. ನಾನೇನು ಮಾಡಿದೆ ಅಂತ ಅಂದರೆ, ನೀವು ಲಾಸ್ಟಿಗೆ ಹೇರ್ ಮಿಷಿನ್ಸ್ ಏನಾದರೂ ನಿಮ್ಗೆ ಈ ಥರ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಈ ಥರ ಬ್ಯಾಗ್ ಒಳಗೆ ಅಂದರೆ, ನಾನು ಸೀರೆ ಇಟ್ಟನಲ್ವ ಅದ್ರ ಕೆಳಗಡೆ ನೀವು ಕರ್ಲಿಂಗು ಸ್ಟ್ರೈಟ್ನಿಂಗ್ ಎಲ್ಲ ಅದ್ರ ಕೆಳಗೆ ಇಟ್ಬಿಟ್ಟು ಆ ನಂತರ ಸೀರೆ ಪೌಚ್ಗಳು ಬಟ್ಟೆ ಪೌಚ್ಗಳನ್ನೆಲ್ಲ ಇಡಿ. ಆವಾಗ ನಮಗೆ ಸ್ವಲ್ಪ ಸ್ಪೇಸ್ ಇನ್ನೂ ಉಳಿಯುತ್ತೆ. ಸೊ ನಾನು ಫಸ್ಟ್ ಈ ಥರ ಇಟ್ಬಿಟ್ಟು ನೋಡಿದೆ ಎಷ್ಟು ಪೂರ್ತಿ ಕವರ್ ಆಗುತ್ತಾ ಅಂತ. ಆನಂತರ ನಾನೇನು ಮಾಡಿದೆ ಅಂತ ಅಂದರೆ, ಕರ್ಲಿಂಗ್ ಮಿಷಿನ್ನ ತೆಗೆದು ಸ್ಯಾರಿ ಪೌಚ್ ಇರುತ್ತಲ್ವ ಅದ್ರ ಕೆಳಗೆ ಇಟ್ಟೆ. ಆವಾಗ ಸ್ಪೇಸ್ ಅನ್ನೋದು ಆಯಿತು. ಇದು ಇಷ್ಟು ಚಿಕ್ಕ ಬ್ಯಾಗು ಬರೀ ನಮ್ಮ ಒಬ್ರಿಗೆ ಮಾತ್ರ ಇಡಿಸುತ್ತೆ. ಫ್ಯಾಮಿಲಿ ಪೂರ್ತಿ ನೀವು ಹೋಗೋದಾದರೆ ಸ್ವಲ್ಪ ನೀವು ನೋಡಿಕೊಂಡು ಸ್ವಲ್ಪ ಸಣ್ಣದಾಗೆ ಪ್ಯಾಕಿಂಗ್ನ ಮಾಡ್ಕೊಳ್ಳಿ. ಸೊ ನಾನು ಎಕ್ಸಾಂಪಲ್ ಆಗಿ ನೀವು ಒಂದು ಮದುವೆಗೆ ಹೋಗ್ಬೇಕಾದ್ರೆ ಏನೇನೆಲ್ಲ ಐಟಮ್ ತೊಗೊಂಡು ಹೋಗಬೇಕು ಅನ್ನೋದನ್ನ ನಾನು ಇದರಲ್ಲಿ ತೋರಿಸಿದ್ದೀನಿ. ಇವಾಗ ನನಗೆ ಕರೆಕ್ಟಾಗಿ ಆ ಕರ್ಲಿಂಗ್ ಮಿಷನ್ ಆ ಕಡೆ ಇಟ್ಟ ಮೇಲೆ ಕರೆಕ್ಟಾಗಿ ನಾನು ಎಷ್ಟು ತೊಗೊಂಡಿದ್ನೋ ಅಷ್ಟು ಐಟಮ್ಸ್ಗೂ ಕೂಡ ಬ್ಯಾಗು ಕರೆಕ್ಟಾಗಿ ಹಿಡಿತು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವಾ, ಹಿಡಿದ್ಮೇಲೆ ನಾನು ಜಿಪ್ಪೆಲ್ಲ ಹಾಕಿ ಇದನ್ನೇನಿರುತ್ತೆ ಬೆಲ್ಟೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಟೆಲ್ಲ ಹಾಕ್ಕೊಂಡು ಸೇಫಾಗಿ ನೀವು ಇಡೀ ಬ್ಯಾಗ್ಗಳನ್ನ ಕೆಲವು ಸತಿ ಹೇಳೋಕ್ಕಾಗಲ್ಲ, ಅದರಲ್ಲೂ ಒಡವೆಗಳೆಲ್ಲ ಇಟ್ಟರೆ ಕೆಲವು ಸತಿ ಹೇಳೋಕ್ಕೆ ಆಗಲ್ಲ. ಇವಾಗ ಬ್ಯಾಗನ್ನೇ ಎತ್ಕೊಂಡು ಹೋಗ್ಬಿಡ್ತಾರೆ, ಲಾಕ್ ತೆಗೆದು ಒಡವೆನ ಎತ್ಕೊಂಡು ಹೋಗೋಷ್ಟು ಯಾರಿಗೂ ಪುರ್ಸೋತೇ ಇರೋಲ್ಲ ಬಿಡಿ, ಫಸ್ಟ್ ಎತ್ಕೊಂಡೇ ಹೋಗ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಸೇಫಾಗಿ ನೀವೆಲ್ಲಾದರೂ ಹೊರಗಡೆ ಹೋಗ್ತೀನಿ ಅಂದರೆ ಬ್ಯಾಗ್ಗಳನ್ನ ಸ್ವಲ್ಪ ಸೇಫಾಗಿ ನೀವು ನೋಡಿಕೊಂಡು ಅರೇಂಜ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಎಷ್ಟು ಐಟಮ್ಸ್ಗಳನ್ನ ತೊಗೊಂಡಿದ್ದೋ ಅಷ್ಟು ಐಟಮ್ಸ್ಗಳನ್ನ ನಾನು ಜೋಡಿಸಿ ಈ ಥರ ಕ್ಲಿಪ್ಪನ್ನು ಹಾಕಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ ನಿಮಗೆ, ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತಾ ಅಂತಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕರ್ಲಿಂಗ್ ಮಿಷಿನ್ ನಾನು ಹೇಳಿದ್ನಲ್ವ ಲಾಸ್ಟಿಗೆ ಸೀರೆ ಐಡಿ ನಾನು ಇಟ್ಟೆ, ಸೊ ಸ್ಪೇಸ್ ಅನ್ನೋದು ಉಳಿತು. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವಿಡಿಯೋ. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾವುದಾದ್ರೂ ರೀತಿಯೆಲ್ಲ ವೀಡಿಯೋಸ್ಗಳು ಬೇಕು ಅಂತ ಅಂದ್ಕೊಂಡಿದ್ರೆ ಆ ವಿಡಿಯೋಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಪ್ಕಮಿಂಗಲ್ಲಿ ನಾನು ಆ ವಿಡಿಯೋಗಳನ್ನ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.